ರಮೇಶ್ ತಮ್ಮ ಫೋನ್ನಲ್ಲಿ ಗೇಮ್ ಆಡ್ತಾ ಇದ್ದಾಗ ಅವರ ಫ್ರೆಂಡ್ ವಿಜಯ್ ಅಲ್ಲಿಗೆ ಬಂದ್ರು. ನೀನೇನು ಯಾವಾಗ್ಲೂ ಗೇಮ್ ಆಡ್ತಾನೆ ಇರ್ತೀಯೋ ಅಥವಾ ನಿನ್ ಭವಿಷ್ಯದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತೀಯೋ ಅಂತ ವಿಜಯ್ ರಮೇಶ್ರನ್ನ ಕೇಳಿದ್ರು. ಅದಕ್ಕೆ ರಮೇಶ್, ನಾನೊಂದು ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ಪ್ಲಾನ್ ಕೂಡ ರೆಡಿ ಇದೆ, ಆದ್ರೆ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರು. ಅದಕ್ಕೆ ವಿಜಯ್, ಏನಪ್ಪಾ ನಿನ್ನ ಸಮಸ್ಯೆ ಅಂತ ರಮೇಶ್ರನ್ನ ಕೇಳಿದ್ರು. ಅದಕ್ಕೆ ರಮೇಶ್, ನನಗೆ ಹಣದ್ದೇ ಸಮಸ್ಯೆ ಆಗಿದೆ, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ವಿಜಯ್ ರಮೇಶ್ರಿಗೆ ಅವರ ಮನೆಯನ್ನ ಅಡವಿಟ್ಟು ಸಾಲ ತಗೊಳ್ಳೋ ಸಲಹೆ ನೀಡಿದ್ರು. ಅದಕ್ಕೆ ರಮೇಶ್, ಮನೆಯನ್ನ ಅಡವಿಟ್ಟು ಸಾಲ ತಗೊಂಡ್ರೆ ನಾವು ವಾಸ ಮಾಡೋದು ಎಲ್ಲಿ ಅಂತ ಕೇಳಿದ್ರು. ಅದಕ್ಕೆ ವಿಜಯ್, ನೀವು ನಿಮ್ಮ ಮನೆಯಲ್ಲೇ ಇರಬಹುದು ಅಂತ ಹೇಳಿದ್ರು. ಆಶ್ಚರ್ಯಗೊಂಡ ರಮೇಶ್, ಅದು ಹೇಗೆ ಸಾಧ್ಯ ಅಂತ ಕೇಳಿದ್ರು. ಮನೆಯನ್ನ ಅಡವಿಟ್ಟು ಬಿಸ್ನೆಸ್ಗೆ ಸಾಲವನ್ನು ತೆಗೆದುಕೊಂಡ್ರೆ ತಲೆಯ ಮೇಲಿನ ಸೂರನ್ನ ಕಳ್ಕೊಳ್ಬೇಕಾಗತ್ತೆ ಅನ್ನೋದು ರಮೇಶ್ ರವರ ಯೋಚನೆ ಆಗಿದೆ. ಅದು ಚಿನ್ನವನ್ನು ಅಡವಿಟ್ಟು ಅದರ ಬದಲಿಗೆ ಸಾಲವನ್ನು ತೆಗೆದುಕೊಳ್ಳೋ ಹಾಗೇನೆ. ಆದರೆ ಇಲ್ಲೊಂದು ಸಣ್ಣ ವ್ಯತ್ಯಾಸ ಇದೆ. ಆಸ್ತಿಯನ್ನು ಅಡವಿಟ್ಟು ನೀವು ಯಾವಾಗ ಸಾಲವನ್ನು ತೆಗೆದುಕೊಳ್ಳಬಹುದು? ಈ ಆಸ್ತಿಯನ್ನು ಅಡವಿಟ್ಟು ಬಿಸ್ನೆಸ್ಗೆ ಸಾಲವನ್ನು ತೆಗೆದುಕೊಳ್ಳೋದು ಎಷ್ಟು ಸರಿ? ಇದೆಲ್ಲವನ್ನು ಈಗ ತಿಳ್ಕೊಳ್ಳೋಣ ಬನ್ನಿ. ಬ್ಯಾಂಕ್ ವ್ಯವಹಾರಗಳ ಭಾಷೆಯಲ್ಲಿ ಇದನ್ನ ಅಡಮಾನ ಸಾಲ ಎಂದು ಕರೆಯಲಾಗುತ್ತೆ. ಇದು ಮನೆಗಳು, ಫ್ಲಾಟ್ಗಳು, ಅಂಗಡಿಗಳಂತಹ ವಾಸಯೋಗ್ಯ ಅಥವಾ ವಾಣಿಜ್ಯ ಸ್ವತ್ತುಗಳನ್ನ ಬ್ಯಾಂಕ್ ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಲ್ಲಿ ಭದ್ರತೆಯಾಗಿ ಇಡೋದನ್ನ ಒಳಗೊಂಡಿರುತ್ತೆ. ಸಾಲವಾಗಿ ಪಡೆದ ಹಣವನ್ನ ಬಳಸಿಕೊಳ್ಳಲು ಯಾವುದೇ ನಿರ್ಬಂಧನೆಗಳು ಇರೋದಿಲ್ಲವಾದ್ರಿಂದ ಸ್ವತ್ತುಗಳಿಗೆ ಪ್ರತಿಯಾಗಿ ಸಾಲ ಪಡೆಯುವುದಕ್ಕೆ ಜನ ಆದ್ಯತೆ ನೀಡುತ್ತಾರೆ. ಅದನ್ನ ಬಿಸ್ನೆಸ್ ಮಾಡಲು, ಮನೆ ಕಟ್ಟಲು ಅಥವಾ ಮನೆಯ ನವೀಕರಣಕ್ಕೆ, ಮದುವೆಗಳಿಗೆ, ಅನಾರೋಗ್ಯದ ಚಿಕಿತ್ಸೆಗೆ, ಸಾಲ ಮರುಪಾವತಿಗೆ ಮತ್ತು ಇತರ ವೈಯಕ್ತಿಕ ಅವಶ್ಯಕತೆಗಳಿಗೆ ಬಳಸಬಹುದು. ಸ್ವತ್ತೊಂದನ್ನು ಅಡವಿಟ್ಟು ಸಾಲ ತಗೊಂಡು ಬಿಸ್ನೆಸ್ ಆರಂಭಿಸೋದು ಒಂದು ಉತ್ತಮ ಆಯ್ಕೆ ಆಗಬಹುದು ಎಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮಾಜಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಸುರೇಶ್ ಬನ್ಸಾಲ್ ವಿವರಿಸುತ್ತಾರೆ. ಇಂತಹ ಸಾಲದ ಮೇಲಿನ ಬಡ್ಡಿ ದರವು ವೈಯಕ್ತಿಕ ಸಾಲದ ಮೇಲಿನ ಬಡ್ಡಿ ದರಕ್ಕಿಂತ ಕಡಿಮೆ ಇರೋದ್ರಿಂದ ಹೀಗೆ ಮಾಡಬಹುದು ಎಂದು ಅವರು ಮುಂದುವರೆದು ವಿವರಿಸುತ್ತಾರೆ. ಖಾಸಗಿ ಬ್ಯಾಂಕ್ಗಳು ನಿಮ್ಮ ಸ್ವತ್ತನ್ನ ಭದ್ರತೆ ಎಂದು ಪರಿಗಣಿಸಿ ಸಾಲವನ್ನ ಒದಗಿಸುತ್ತವೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಿಮ್ಮ ಬಿಸ್ನೆಸ್ ಪ್ರಪೋಸಲ್ಗಳು, ಮಾರಾಟ ಮತ್ತು ಲಾಭ ಮತ್ತು ಮರುಪಾವತಿಯ ಸಾಮರ್ಥ್ಯಗಳಂತಹ ಅಂಶಗಳನ್ನ ಲೆಕ್ಕ ಹಾಕಿದ ನಂತರವಷ್ಟೇ ಸಾಲ ನೀಡುತ್ತವೆ. ಸರ್ಕಾರಿ ಬ್ಯಾಂಕ್ಗಳು ನಿವೇಶನಗಳು ಮತ್ತು ಕೃಷಿ ಭೂಮಿಗಳ ಮೇಲೆ ಸಾಲಗಳನ್ನು ನೀಡುವುದಿಲ್ಲ. ಸ್ವತ್ತುಗಳಿಗೆ ಪ್ರತಿಯಾಗಿ ಪಡೆಯುವ ಭದ್ರತಾ ಸಾಲಗಳ ವಿಷಯದಲ್ಲಿ ಬ್ಯಾಂಕ್ಗಳಿಗೆ ಬಂಡವಾಳ ನಷ್ಟದ ಅಪಾಯ ಬಹಳ ಕಡಿಮೆ ಇರುತ್ತೆ. ಆದ್ರಿಂದ ಇವುಗಳ ಮೇಲೆ ಬ್ಯಾಂಕ್ಗಳು ಕಡಿಮೆ ದರದ ಬಡ್ಡಿಯನ್ನ ವಿಧಿಸುತ್ತವೆ. ಸಾಮಾನ್ಯವಾಗಿ ದೊಡ್ಡ ಬ್ಯಾಂಕ್ಗಳು ಈ ರೀತಿಯ ಸಾಲಗಳ ಮೇಲೆ ಸುಮಾರು 10% 11% ದರದಲ್ಲಿ ಬಡ್ಡಿ ಹಾಕ್ತವೆ. ಅದು ನಿಮ್ಮ ಸ್ವತ್ತಿನ ಬಗ್ಗೆ, ಕ್ರೆಡಿಟ್ ಸ್ಕೋರ್, ಆದಾಯ, ಉದ್ಯೋಗ ಮತ್ತು ಮರುಪಾವತಿಯ ಅವಧಿಗಳನ್ನು ಅವಲಂಬಿಸಿರುತ್ತೆ. लोन अगेंस्ट प्रॉपर्टी की अगर हम बात करें तो इनकी दरें टिपिकली होम लोन दरों से थोड़ी महंगी होती है और पर्सनल लोन से थोड़ी सस्ती होती है। अगर मैं आपको एक बड़े सरकारी बैंक का उदाहरण दूं तो आज उनकी होम लोन रेट जो है 8.5% चल रही है, उनकी पर्सनल लोन रेट करीब 11% चल रही है और उनकी जो लोन अगेंस्ट प्रॉपर्टी रेट है वो करीब 9.95% चल रही है। इसके अलावा आपको प्रोसेसिंग फी, लीगल फीस वगैरह देने पड़ेंगे लोन अप्लाई करते समय। टिपिकली एक फ्लोटिंग रेट लोन में आपको प्रीपेमेंट पेनल्टी नहीं लगेगा। अगर आप फिक्स्ड रेट लोन ले रहे हैं तो आप उस पर प्रीपेमेंट चार्जेस देंगे। इसके अलावा आमतौर पर आपको चेक बाउंस और लेट पेमेंट फीस वगैरह के अलग अलग पेनल्टीज या चार्जेस देने पड़ सकते हैं। ನಾವೀಗ ಬಡ್ಡಿ ದರಗಳ ವಿಷಯಕ್ಕೆ ಬರೋಣ. bankbazaar.com ಜಾಲತಾಣದ ಪ್ರಕಾರ ನಿಮ್ಮ ಸ್ವತ್ತೊಂದನ್ನು ಅಡವಿಟ್ಟು ನೀವು 15 ಲಕ್ಷ ರೂಪಾಯಿ ಸಾಲವನ್ನ 7 ವರ್ಷಗಳ ಅವಧಿಗೆ ಪಡೆದಾಗ ಕೋಟಕ್ ಮಹೀಂದ್ರಾ ಬ್ಯಾಂಕ್ 9.5%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 10.4% ಮತ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ 10.6% ದರಗಳಲ್ಲಿ ಬಡ್ಡಿ ಹಾಕ್ತವೆ. ಹಾಗೂ ಇದೇ ಸಾಲಕ್ಕೆ ಐಸಿಐಸಿಐ ಬ್ಯಾಂಕ್ ಮತ್ತು ಬರೋಡಾ ಬ್ಯಾಂಕ್ಗಳು 10.85% ಮತ್ತು ಆಕ್ಸಿಸ್ ಬ್ಯಾಂಕ್ 11% ದರದಲ್ಲಿ ಬಡ್ಡಿ ಹಾಕ್ತವೆ. ನಿಮ್ಮ ಸ್ವತ್ತಿನ ಮಾರುಕಟ್ಟೆಯ ಬೆಲೆಯನ್ನು ಆಧರಿಸಿ ಸಾಲದ ಮೊತ್ತವನ್ನು ನಿರ್ಧರಿಸಲಾಗುತ್ತೆ. ಸಾಮಾನ್ಯವಾಗಿ ಬ್ಯಾಂಕ್ಗಳು ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಸ್ವತ್ತಿನ ಮೌಲ್ಯದ 60% 70% ಮೊತ್ತವನ್ನು ಸಾಲವಾಗಿ ನೀಡುತ್ತವೆ. ಬಹುತೇಕ ಬ್ಯಾಂಕ್ಗಳು ಹೇಳಿಕೊಳ್ಳುವಂತೆ ಅವು 7.5 ಕೋಟಿ ರೂಪಾಯಿವರೆಗಿನ ಸಾಲವನ್ನ ನೀಡಬಹುದಾಗಿದೆ. ಸಾಲದ ಗರಿಷ್ಠ ಅವಧಿ 15 20 ವರ್ಷಗಳು. ಪರ್ಸನಲ್ ಲೋನ್ಗಳಿಗೆ ಹೋಲಿಸಿದರೆ ದೀರ್ಘಾವಧಿಯ ಮತ್ತು ಗಮನಾರ್ಹ ಮೊತ್ತದ ಸಾಲವು ಆಕರ್ಷಕವೆನಿಸುತ್ತೆ.
ये बिजनेस ओनर्स को समझना चाहिए कि किस तरह से वो अपने बनाई हुई एसेट्स को गिरवी रख के कम दामों पे फाइनेंसिंग ले सकते हैं और उससे अपना बिजनेस एक्सपैंड कर सकते हैं। और जब वो लोन पूरा चुका देंगे तो उनकी वो प्रॉपर्टी उनको वापस कर दी जाएगी, उनके डॉक्यूमेंट्स वापस कर दिए जाएंगे। ರಮೇಶ್ರಂತೆಯೇ ಅನೇಕ ಜನರು ಸ್ವತ್ತೊಂದನ್ನ ಅಡವಿಟ್ಟು ಸಾಲ ತಗೊಳ್ಳುವಾಗ ಅದನ್ನ ಕಳ್ಕೋಬೇಕಾಗುತ್ತೆ ಅಂತ ತಪ್ಪು ತಿಳಿದಿರ್ತಾರೆ. ಅದು ಸರಿಯಲ್ಲ. ಬ್ಯಾಂಕ್ ಕೇವಲ ಸ್ವತ್ತಿನ ದಾಖಲೆ ಪತ್ರಗಳನ್ನ ಭದ್ರತೆಗಾಗಿ ಇಟ್ಟುಕೊಳ್ಳುತ್ತೆ. ನೀವು ನಿಮ್ಮ ಸ್ವತ್ತನ್ನ ಬಳಸುವುದನ್ನ ಮುಂದುವರಿಸಬಹುದು. ಈ ಸಾಲವನ್ನ ನೀವು ವ್ಯವಹಾರದ ಉದ್ದೇಶಗಳಿಗೆ ಮಾತ್ರವಲ್ಲದೆ ಹೊಸ ಸ್ವತ್ತುಗಳನ್ನ ನಿರ್ಮಿಸಿಕೊಳ್ಳಲು ಮತ್ತು ಬಾಡಿಗೆ ಆದಾಯವನ್ನ ಗಳಿಸಲು ಸಹ ಬಳಸಿಕೊಳ್ಳಬಹುದು. ಅದನ್ನು ನೀವು ಹೇಗೆ ಮಾಡಬಹುದು ಅನ್ನೋದನ್ನ ನಾವೀಗ ನೋಡೋಣ. ಒಬ್ಬ ವ್ಯಕ್ತಿ ತನ್ನ 4 ಅಂಗಡಿಗಳನ್ನ ಅಡವಿಟ್ಟು 1 ಕೋಟಿ ಮೊತ್ತದ ಸಾಲ ಪಡಿತಾನೆ ಅಂತ ಅಂದ್ಕೊಳ್ಳೋಣ. ಈ ಹಣದಿಂದ ಅವನು ಮತ್ತೆರಡು ಅಂಗಡಿಗಳನ್ನ ಕೊಳ್ಳಬಹುದು. ಈ 2 ಅಂಗಡಿಗಳಿಂದ ಬರೋ ಬಾಡಿಗೆ ಹಣವನ್ನ ಅವನು EMI ಕಟ್ಟಲು ಬಳಸಬಹುದು. ಅವನು ಸಾಲವನ್ನ ಸಂಪೂರ್ಣವಾಗಿ ಮರುಪಾವತಿ ಮಾಡಿದ ನಂತರ ತನ್ನ 4 ಅಂಗಡಿಗಳ ದಾಖಲೆ ಪತ್ರಗಳನ್ನ ಹಿಂಪಡೆಯುವುದರ ಜೊತೆಗೆ 2 ಹೆಚ್ಚುವರಿ ಅಂಗಡಿಗಳ ಮಾಲೀಕನೂ ಆಗಿರ್ತಾನೆ. ಹಾಗೆಯೇ ಮತ್ತೊಬ್ಬ ವ್ಯಕ್ತಿಯು ತಾನು ವಾಸಿಸುತ್ತಿರುವ ಮನೆಯ ಮೇಲೆ ಸಾಲ ತಗೊಂಡು ಅದನ್ನ ನವೀಕರಿಸಿಕೊಳ್ಳಬಹುದು ಅಥವಾ ಮತ್ತೊಂದು ಮನೆಯನ್ನ ಕೊಳ್ಳಬಹುದು. ಇದು ಅವನಿಗೆ ಒಂದು ಬಾಡಿಗೆ ಆದಾಯದ ಮೂಲ ಆಗಬಹುದು. ಅವನು ತನ್ನ ಮನೆಯ ಹೊಸ ಪೋರ್ಷನ್ ಅನ್ನು ಅಥವಾ ಹೊಸ ಮನೆಯನ್ನೇ ಬಾಡಿಗೆಗೆ ನೀಡಿ ಬಾಡಿಗೆ ಆದಾಯ ಗಳಿಸಬಹುದು. अगर आपको प्रॉपर्टी कंस्ट्रक्ट करनी हो या मकान खरीदना हो, आप सबसे पहले होम लोन या होम कंस्ट्रक्शन लोन भी देख सकते हैं। आपको सीधे लोन अगेंस्ट प्रॉपर्टी पर जाने की ज़रूरत नहीं है। अगर ये तो विकल्प नहीं आपके वो मिल रहे हों तो आप फिर लोन अगेंस्ट प्रॉपर्टी कंसिडर कर सकते हैं। आपकी प्रायोरिटी ये होनी चाहिए कि आपको सबसे कम दामों में सबसे कम दरों पर फाइनेंसिंग मिल जाए और आपको ज़्यादा दर ना देने पड़े, क्योंकि उससे आपका कंस्ट्रक्शन कॉस्ट, एक्विजिशन कॉस्ट जो है बढ़ जाते हैं। हमारे देश में रेंटल यील्ड्स जो हैं वो काफ़ी कम है, 2 से 3% से ज़्यादा कमाना मुश्किल होता है। तो अगर आप मान लीजिए 1 करोड़ का घर बना रहे हों तो ये पॉसिबल है कि उस पर सारे खर्चों के बाद आपकी कमाई 1 से 2% यानी कि 2 से 3 लाख रेंट से ज़्यादा नहीं होगी। ये हम बड़े शहरों में तो ऐसा ही देख रहे हैं कि प्रॉपर्टी के दाम भले ही बड़े हों, रेंट उतनी तेज़ी से हर जगह नहीं बढ़ते हैं। तो जो आपको इफेक्टिव रेट ऑफ रिटर्न मिलता है वो शायद सेविंग्स बैंक अकाउंट से भी शायद कम मिले। ನೋಡಿ, ರಮೇಶ್ ರವರಂತೆಯೇ ನೀವು ಕೂಡ ನಿಮ್ಮ ಸ್ವತ್ತಿಗೆ ಪ್ರತಿಯಾಗಿ ನೀವು ವ್ಯವಹಾರಕ್ಕೆ ಅಂತ ಸಾಲವನ್ನು ಪಡ್ಕೋಬಹುದು. ಆದರೆ ನಿಮಗೆ ಸಾಲವನ್ನು ಹಿಂದಿರುಗಿಸುವುದಕ್ಕೆ ಸಾಧ್ಯವಿದ್ದರೆ ಮಾತ್ರ ನೀವು ಸಾಲವನ್ನು ತೆಗೆದುಕೊಳ್ಬೇಕು. ನಿಮ್ಮ ಸ್ವತ್ತಿನ ಎಲ್ಲ ದಾಖಲೆ ಪತ್ರಗಳು ಸರಿಯಾಗಿರಬೇಕು. ನೀವೇನಾದರೂ ಸಾಲವನ್ನು ಹಿಂದಿರುಗಿಸುವುದಕ್ಕೆ ವಿಫಲರಾದರೆ ಸಾಲದ ಮೊತ್ತವನ್ನು ಹಿಂಪಡೆಯುವುದಕ್ಕೆ ಬ್ಯಾಂಕು ಆಗ ನಿಮ್ಮ ಸ್ವತ್ತನ್ನು ಹರಾಜು ಮಾಡುತ್ತೆ. ಉತ್ತಮ ಸಾಲದ ಒಪ್ಪಂದಕ್ಕಾಗಿ ನೀವು ವಿವಿಧ ರೀತಿಯ ಬ್ಯಾಂಕುಗಳು ನೀಡುವ ಸಾಲದ ಆಫರ್ಗಳನ್ನು ಹೋಲಿಸಿ ನೋಡಬೇಕು. ಸ್ವತ್ತಿಗೆ ಪ್ರತಿಯಾಗಿ ಪಡೆದಂತಹ ಸಾಲದ ಹಣವನ್ನು ವ್ಯವಹಾರಕ್ಕೆ ಅಂತ ಬಳಸಿದಾಗ ನೀವು ತೆರಿಗೆ ಕಡಿತದ ಲಾಭವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಿದೆ. ನೀವು ನಿಮ್ಮ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಸಾಲದ ಹಣವನ್ನು ಬಳಸಿದರೆ ತೆರಿಗೆ ಕಡಿತದ ಲಾಭ ನಿಮಗೆ ಸಿಗೋದಿಲ್ಲ.